ನಿಮ್ಗೆ ಎರಡನೇ ಸರಿ ಎತ್ತಿಸ್ಬೇಕಾ ನಮಸ್ಕಾರ ಅಂತ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗುರೂಜಿಗಳಾಗಿರ್ತಕ್ಕಂಥ ನಾನು ಕೇಳ್ಪಟ್ಟಿದ್ದೆ ದುಬೈಲವರು ಈ ಫುಲ್ ಅವ್ರ ಬಗ್ಗೆ ತುಂಬ ಹೆಸರಾಂತವಾಗಿ ಹೆಸರು ಮಾಡ್ತಕ್ಕಂಥ ರಾಜೇಶ್ ಗುರೂಜಿಯವರೇ, ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಜೊತೆ ನಮ್ಮ DDP ಅವರೇ ಹಾಗೂ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಿಲ್ಲ ಕೈಲೇಶ್ ಮಾಧಜಿ ಅವರೇ, ವೆಲ್ಕಮ್ ಟು ಮೈ ತಾಲೂಕ್. ಸೊ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ, ಹಾಗೂ ನಮ್ಮ ತಾಲೂಕಿನ BO ಆಗಿರ್ತಕ್ಕಂಥ ಆಕ್ಟಿವ್ BO ಆಗಿರ್ತಕ್ಕಂಥ ನಮ್ಮ KRG ಅವರು, ವೇದಿಕೆ ಮೇಲೆ ನನ್ನ ಜೊತೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ, ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕ ವೃಂದವ್ರಿಗೂ ನನ್ನ ವಿಶೇಷ ಥ್ಯಾಂಕ್ಸ್. ಮೋಹನ್ ಬಾಬು ಅವ್ರಿಗೂ, ನಿಮ್ಮಿಂದನೇ ಈ ಸ್ಕೂಲಿಗೆ ಬಂದಿದ್ದಾನೆ ಇವತ್ತು. ನಾನು ತಾತ್ಕಾಲಿಕವಾಗಿ ತಮ್ಮನ್ನು BO ಮಾಡಿದ್ದೆ. ನಿಮ್ಮ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ. ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು. ಅದಕ್ಕೆ ನನಗೂ ಎಲ್ಲೋ ಒಂದು ಕಡೆ ಬೇಸರ ಇದೆ. ನಿಮ್ಮ ಕೈಯಲ್ಲಿ BO ಕೆಲಸ ಮಾಡಿಸೋಕ್ಕಾಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ. ಸೊ ಅದು ಮುಂದಿನ ದಿವಸದಲ್ಲಿ ದೇವರು ಖಂಡಿತ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ. ಪ್ರತಿ ಸಾರಿ ಹೋಗಬೇಕಾದ್ರೂ ಯಳಗೊಂಡಿಯಲ್ಲಿ ಸ್ಕೂಲ್ ಬಗ್ಗೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಯಳಗೊಂಡಿಯಲ್ಲಿ ಸ್ಕೂಲ್ ನೋಡಿ ಒಂದು ಸರಿ ಅಲ್ಲಿ ಹೋಗಿ ಬನ್ನಿ ಅಂತ ಎಲ್ಲ ಹೈಸ್ಕೂಲವ್ರಿಗೆ ಹೇಳ್ತಾ ಇರ್ತೀನಿ. ನಾನು ಎಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸರಿ ಯಳಗೊಂಡಿ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಷ್ಟು ನಾವು ಪ್ರೈವೇಟ್ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನನ್ನ ಪೋಷಕರಿಗೆ, ಮಕ್ಕಳಿಗೆ, ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ವೃಂದದವರಿಗೆ ನಾನು ವಿಶೇಷವಾಗಿ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರುಜಿಯವರು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಗುರುಜಿ ಕಡೆಯವರು ಆಚಾರ್ಯ ಒಂದು ಮಾತು ಹೇಳ್ತಿದ್ರು, MP ಗಳು ಮಾಡ್ತಾರೆ ಅಂತ. ಎಲ್ಲೋ ಒಂದು MLA ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ MP ಗಳಿಗಿಂತ MLA ಮಾಡ್ಬೇಕು ನೀವು. ಯಾಕಂದರೆ ನಮ್ಮದು ಇವತ್ತು ಬದುಕು ರೋಬೋ ಟೈಪ್ ಆಗ್ಬಿಟ್ಟಿದೆ ಇವತ್ತು. ಹೆಂಗೆ ಅಂದರೆ ಇವತ್ತು MLA ಆಗಿದ್ವಿ, MLA ಆದ ತಕ್ಷಣ ಇಡೀ ನಮ್ಮ ಪರ್ಸ್ನಲ್ ಲೈಫೆಲ್ಲ ಹಾಳಾಗಿದೆ. ನನ್ನ ವೈಯಕ್ತಿಕ ಪರ್ಸ್ನಲ್ ಲೈಫಲ್ಲಿ ಹೇಳ್ತೀನಿ, ಹಾಳಾಗಿದೆ. ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ 1 ಅವರ್ ಅಷ್ಟೇ ವಿಡಿಯೋ ಕಾಲಲ್ಲಿ. ನಾವು ಕೊಡೋಕ್ಕಾಗದೆ, ಮಕ್ಕಳ ಜೊತೆ ಲೈಫ್ ಕೊಡೋಕ್ಕಾಗದೆ ಅವ್ರನ್ನ ತೊಗೊಂಡು ಹಾಸ್ಟೆಲ್ಗೆ ಹಾಕ್ಬಿಟ್ಟಿದ್ವಿ. ಯಾಕೆ ಅಂತಂದರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪ್ಯಾರಿಸನ್ ಮಾಡಿ, ಬೇರೆ ಪೋಷಕರು ಕಂಪ್ಯಾರಿಸನ್ ಮಾಡಿ ನಮ್ಮನ್ನು ವಿಲನ್ ಥರ ಮಾಡ್ತಾಯಿದ್ರು. ಬೇರೆ ಮಕ್ಕಳು ಅವ್ರ ತಂದೆ ತಾಯಿರು ಔಟಿಂಗ್ ಕರ್ಕೊಂಡು ಹೋಗ್ತಾರೆ, ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗ್ತಾರೆ, ನಮ್ಮ ಕೈಲಿ ಆಗ್ತಾ ಇಲ್ಲ. ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ನನ್ನ ಮಗ ನಾನು ದೂಷಣೆ ಮಾಡೋಕ್ಕೆ ಟ್ರೈ ಮಾಡ್ದೆ. ಏನಂತಂದರೆ, ಪಾಪ ಅವರಪ್ಪ ಹಂಗಿದೆ, ನಮ್ಮಪ್ಪ ಯಾಕೆ ಹಿಂಗಿದ್ದಾನೆ ಅನ್ನೋದು. ನಾನು ಎಷ್ಟೇ ಏನೇ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ವಿಲನ್ ಆಗ್ಲಿಕ್ಕೆ ನಾನು ನೋಡಿದೆ. ಎಲ್ಲೋ ಒಂದು ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತೊಗೊಂಡು ಗುಡ್ ಶೆಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಊಟಿಗೆ ಹಾಕ್ಬಿಟ್ಟೆ. ಸೊ ನೆಕ್ಸ್ಟ್ ಇಯರ್ ಬಂದುಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ, ಅಲ್ಲಿ ಇಬ್ಬರು ಮಕ್ಕಳು ಅಲ್ಲಾಗ್ತಾ ಇದ್ದೀನಿ. ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಹೋಗಿ ಬರ್ಬೋದು ಅಂತ. ಸೊ ಅಲ್ಲಾಗ್ತಾ, ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದರೆ ರೋಗ ಬದುಕಾಗ್ಬಿಟ್ಟಿದೆ. ಎಲ್ರಿಗೂ ಜನಕಣ್ಣಿಗೆ ಏನು ಕಾಣಿಸ್ತೀವಿ MLAಗಳಂತಂದ್ರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ. ಇಂಥ ಬದುಕು ಹೇಳಬಾರ್ದು, ನಮ್ಮ ಬದುಕುಗಳ ಬಗ್ಗೆ ಹೇಳಬಾರ್ದು. ಬೆಳಗ್ಗೆ 5 ಗಂಟೆಗೆ ಎದ್ದಾಗಿದ್ದು ಇವತ್ತು 14 ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ 12 ಗಂಟೆಗೆ ಮೈಸೂರಿಗೆ ಹೋಗಬೇಕು. ಮತ್ತು ಅಲ್ಲೇ ನಾಳೆ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲು ವಾಪಸ್ ಬರಬೇಕು. ಇವತ್ತು ನಮ್ಮದು ಏನಾಗಿದೆ ಅಂದರೆ ರೋಬೋ ಟೈಪ್. ಅದಕ್ಕೆ ಆ್ಯಕ್ಚುಲಿ ಈ ಯೋಗ ಈ ಥರ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ. ನಾನು ಟ್ರೈನರ್ ಆಗಿದೆ ಡಿಗ್ರಿನಾಗಿದ್ದಾಗ. ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು, ಆ ಬದುಕು ಎಷ್ಟೋ ಚೆನ್ನಾಗಿತ್ತು. ಈಗ ಏನಾಗಿದೆ ಅಂದರೆ ಕಮರ್ಷಿಯಲ್ ಬದುಕು. ನೀವು ಹೇಳಿದ್ರಿ ಎಲ್ಲ ಫಾಸ್ಟು ಅಂತ. ಜೀವನ ಕೂಡ ಫಾಸ್ಟ್ ಆಗಿದೆ. ಇವತ್ತು ನನ್ನಂಥ ಸಾಕಷ್ಟು ಜನ ಯುವಕರು 45 ವರ್ಷಕ್ಕೆ ಜೀವನ ಮುಗಿಸ್ತಾವ್ರು. ಯಾಕೆ ಹೇಳಿ, ಹೋಗ್ತಾ ಇದ್ದಾರೆ ಮೇಲೆಗೆ. ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಬ್ಬ ಗುರುಜಿ ಹೇಳಿದ್ರು, ಅವರ ಲೈಫ್ ಸ್ಟೈಲ್ ವ್ಯಾಕ್ಸಿನ್ ಅಲ್ಲ, ಲೈಫ್ ಸ್ಟೈಲ್. ಇವು ತಗೊಳ್ತಕ್ಕಂಥ ಒಂದು ಜೀವನ ಬೇಗ ಮುಗಿಸ್ತಾವ್ರೆ. ಇವತ್ತು ನೀವು ಕೇಳ್ಪಟ್ಟಿರ್ಬೋದು, ಎಲ್ಲ ಒಂದು ಹಾರ್ಟ್ ಅಟ್ಯಾಕ್ ಏನು ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ 45 ವರ್ಷ ಒಳಗಡೆ ಆಗ್ತಾಯಿದೆ. ಲಾಸ್ಟ್ ಮಂತ್ 2 ಸ್ನೇಹಿತನ ಕಳ್ಕೊಂಬಿಟ್ಟೆ ಇಲ್ಲೇ ಮುಳುಬಾಗ್ಲಲ್ಲಿ. ನಮ್ಮ PDOಗಳನ್ನ, ನಮ್ಮ ಸ್ನೇಹಿತರನ್ನ, ನನ್ನ ತಮ್ಮಂದನ್ನ. ಯಾಕೆ ಅಂತ ಲೈಫ್ ಸ್ಟೈಲ್. ಇವತ್ತು ಏನಾಗಿದೆ ಲೈಫ್ ಸ್ಟೈಲ್, ಇವತ್ತು ಜೀವನ ಬೇಗ ಮುಗಿಸ್ಕೊಂಡು ಹೋಗ್ತದೆ. ಬರೀ ಮೊಬೈಲೇ ಅಲ್ಲ ಸರ್, ಮೂವಿನೇ ಅಲ್ಲ, ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಋಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಏನು ವಿಶ್ವ ಯೋಗ ವಿದ್ಯಾ ಟ್ರಸ್ಟು ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬೈಸ್ಕಲ್ ಕೊಡ್ತಾ ಇದ್ದೀರಿ, ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಥರ ಸೇವೆ ತುಂಬ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗಲಿ. ಯಾಕೆಂತಂದರೆ
ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ, ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನೋವೇನಂತಂದರೆ, ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ, ಉದ್ಯಮಗಳಾಗಿದ್ದು ಚೆನ್ನಾಗಿದ್ವಲ್ಲ, ನಾವು ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ನಾನು 1 ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ, ಇವ್ರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತಾನೆ ಕೊರಗು ತುಂಬ ಹೋಗ್ತಿದೆ. ಈ ರಾಜಕಾರಣಿಗಳ ಬದುಕು ಹೇಗಾಗ್ತಿದೆ ಅಂತಂದರೆ ತುಂಬ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ. ನಾನು ತಪ್ಪು ತಿಳ್ಕೊಂಬೇಡಿ ಸರ್, ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ. ದುಬೈ ಲೈಫ್ ಸ್ಟೈಲ್ನ ಕಂಡಾಗ, ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ, ನಾನು ಯಾವುದೋ ಒಂದು NDA TVಯಲ್ಲಿ ಮತ್ತೆ ಒಂದು ಆರ್ಟಿಕಲ್ ಓದಿದೆ ಮೊನ್ನೆ, ಇದರಲ್ಲಿ ಎಲ್ಲಿ ಬರಬೇಕಾದ್ರೆ ಓದಿದೆ. ಬಿಫೋರ್ ಕರೋನಾ ಮೊದಲು ಕರೋನಾ 2,000-3,000 ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ. ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರಂತೆ. ನಾವು ಅಟ್ ಪ್ರೆಸೆಂಟ್ 1 lakh and above ಹೋಗ್ತಾ ಇದ್ದಾರೆ. ಎವ್ರಿ ಇಯರ್ 1 ಲಕ್ಷಕ್ಕಿಂತ ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಅಂತಂದರೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ರಾಜಕಾರಣಿಗಳಿಗೆ ಒಂದು ಪ್ರಶ್ನೆ ಆಗಿದೆ, ಆ ದೇಶ ಮಾಡೋದೇನೋ ನಾವು ಮಾಡದಿರ್ದಿರಂಥ ಪದ್ಧತಿ ಬಂದಾಗ ಈ ಸಿಸ್ಟಮ್ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ, ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ, ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ. ಬೇರೆ ಬೇರೆ ಕಂಟ್ರಿದಲ್ಲಿ ಇವತ್ತು ನೋಡಿ, ದುಬೈಯಲ್ಲಿರ್ಬೋದು, UAE ಟ್ಯಾಕ್ಸ್ ಫ್ರೀ ಇದೆ. ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ. ಇವತ್ತು ಇಷ್ಟು ಒಂದು 30% ಟ್ಯಾಕ್ಸ್ ಕಟ್ಟಿದ್ರೂ ನಮ್ಮ ಕೈಲಿ ರೋಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕೈಲಿ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನಕ್ಕೆ ನೀರು ಕೊಡೋಕೆ ಆಗ್ತಾ ಇಲ್ಲ. ಇವನ್ ನಮ್ಮ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ನಿಮ್ಮಂಥ ದಾನಿಗಳು CSR ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ಮ ದೇವರುಗಳು. ಯಾಕೆಂತಂದರೆ ಬಯಸದೆ ಬಂದ ಭಾಗ್ಯ. ಆ ಥರ ದೇವರೆಲ್ಲ ನೀವು ಬಂದಾಗ ಖಂಡಿತವಾಗ್ಲೂ ಮಕ್ಕಳಿಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಎಲ್ಲೋ ಒಂದು ಕಡೆ ಖಾಸಗಿ ಸ್ಕೂಲ್ ಕಂಡಾಗ, ಅವ್ರು ಬಸ್ಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ಗೆ ಹೋಗ್ತಾ ಇರ್ತೀವಿ. ಅಲ್ಲಿ ಕೊಂಡಾಗ ಎಲ್ಲೋ ಒಂದು ಕಡೆ ಏನಪ್ಪ ನಮ್ಮ ಮಕ್ಕಳು ಏನು ಪಾಪ ಮಾಡೋದಪ್ಪ ಅನ್ಸುತ್ತೆ. ಯಾಕಂದರೆ ಇವತ್ತು ನಾನು ಶಾಸಕನಾಗಿರ್ಬೋದು, ಇಲ್ಲಿ ಕೂತ್ಕೊಂಡಿರ್ತೀವಿ, ನಾವೆಲ್ಲ ಹೈಸ್ಕೂಲಲ್ಲೇ ಓದಿರೋದು ನಾವು, ಆಯ್ತಲ್ವಾ? ಅಂತ ಈ ಒಂದು ಹೈಸ್ಕೂಲ್ನ ಬಿಲ್ಡ್ ಮಾಡಿ ಸುಮಾರು 15-20 ಹೈಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅಲಂಗೂರು ನಮ್ಮ ಸೀನಣ್ಣವ್ರು ಎಲ್ಲೋ ನಮ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ. ಸೊ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಬಯಸ್ತಾ ನಾನು ವಿಶೇಷವಾಗಿ ಗುರೂಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ, ಸಾಕಷ್ಟು ವಿಚಾರಗಳಲ್ಲಿ ಕೇಳಿದ್ದೆ. ಇವತ್ತು ನಿಮ್ಮನ್ನು ಲೈವಾಗಿ ನೋಡೋಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ, ನಾನು ಈ ಒಂದು ಸ್ಕೂಲವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸೈಕಲ್ ತೊಗೊಂಡು ಬೈಸ್ಕಲ್ ತೊಗೊಂಡು ಏನು ಆಯುಧ ಪೂಜೆ ಬಂದ ಹಾರಾಕೋದಲ್ಲ, ಅದಕ್ಕೆ ವಾಪಸ್ ಕೊಡ್ಬೇಕು ನೀವು. ಸೈಕಲ್ ಅಲ್ಲ, ಏನು ಹೇಳಿ ವಾಪಸ್ ಕೊಟ್ಟೋಗ್ಬೇಕು, ಹೋಗ್ಬೇಕಾದ್ರೆ ಅಲ್ಲ, ಸೈಕಲ್ ಅಲ್ಲ. ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವವನ್ನು ಕಾಪಾಡಬೇಕಾದ್ರೆ, ನಿಮ್ಮ ಟೀಚರ್ಸ್ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡಬೇಕಾಗುತ್ತೆ. ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅದಲ್ವಾ? ಆ ವಾಪಸ್ ಕೊಟ್ಟಾಗ ನಾಳೆ ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ, ಇದು ನಾವು ಮಾಡ್ಬೋದು ಅಂತ. ಬಟ್ ನಾನೇ ಮಾಡ್ಬೋದು, ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ, ಆಯ್ತಲ್ಲ, ನಾನೇ ಕೊಡ್ಬೋದೇನೋ ಗೊತ್ತಿಲ್ಲ. ಲಾಸ್ಟು ದುಬೈಯಲ್ಲಿ ನಾನೊಂದು ಕ್ರಿಕೆಟ್ ಮ್ಯಾಚ್ ಆಡಿದೆ. ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್, ಶಾರ್ಜಾದ. ಐ ಆಮ್ ಎ ಕ್ರಿಕೆಟ್ ಪ್ಲೇಯರ್ ಸರ್. ನಾನು ಆಡಿದೆ, ನಾನು 50 ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಯಲ್ಲಿ. ನಾನು ಹೇಳಿದೆ, ಈ 50 ಲಕ್ಷ ರೂಪಾಯಿಯನ್ನು ನನ್ನ ಮಕ್ಕಳಿಗೋಸ್ಕರ, ಮುಳುಬಾಗಿಲ ಮಕ್ಕಳಿಗೋಸ್ಕರ, ಹೈಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ, PUCಯಲ್ಲಿ ಫಸ್ಟ್ ಬಂದಿರ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನು ಅಂತ ಕೊಟ್ಬಿಡೆ. ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನೂ ಉನ್ನತ ಕಣ್ಣಿಗೆ ಹೋಗ್ಲಿಕ್ಕೆ, ಸಾಕಷ್ಟು ಮಕ್ಕಳಿಗೆ ಹೋಗಲಿಕ್ಕೆ, ಸಾಕಷ್ಟು ಒಂದು 5-6 ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟೋಕ್ಕಾಗಲಿಲ್ಲ. ಅದೇ ದುಡ್ಡನ್ನ ಬಳಸಿ ಕೊಟ್ಟೆ, ನಾನು ಮೊನ್ನೆ ಕೊಟ್ಟೆ. ಇದು ನಂದಲ್ಲ, ಇದು ನಿಮ್ದುಗೋಸ್ಕರ ಬಂದಿದೆ ಅಂತ. ಇವತ್ತು ಹೋದಂಥ ಸಾಕಷ್ಟು ಜನ BE ಮಕ್ಕಳು ಓದಿದ್ದಾರೆ, ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಿಸ್ತಕ್ಕಂಥ ಪಾಪ ಶಕ್ತಿ ಕೂಡ ತಂದೆ ತಾಯಿಗೆ. ಅಂಥವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ಡೇಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ವಿ. ಮುಂಬರುವ ನನ್ನ ಫ್ರೆಂಡ್ಸು, ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ, ನೆಕ್ಸ್ಟ್ ಮಂತಲ್ಲಿ 2 ಮಂತ್ಸಲ್ಲಿ ಮುಳುಬಾಗಲ ಎಲ್ಲೆಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ 8-9 ಆಂಬುಲೆನ್ಸ್ನ ಕೊಟ್ಟು, ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ, ನಾವು ಹುಡುಕ್ಬೇಕು. ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ, ಅವ್ರಿಗೆಲ್ಲ ಕೇಳಿದ್ದೀನಿ, ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ನ ಗಿಫ್ಟ್ ಕೊಡಿ. ನಾನು ಮುಳುಬಾಗ ತಾಲೂಕಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು, ಅದಕ್ಕೆ ಒಪ್ಕೊಂಡಿದ್ದಾರೆ. ಈ ಕೂಡಲೇ 2 ತಿಂಗಳಲ್ಲಿ ಅದನ್ನು ಆಂಬುಲೆನ್ಸ್ ತಂದು ಕೂಡ ಮುರ್ತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೀಳಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಇಷ್ಟು ಸುಂದರವಾಗಿ, ಇವತ್ತು ಗೊತ್ತಾಯಿತು ಅರ್ಧ ಗಂಟೆ 1 hour ಇಂಥ ಕಾರ್ಯಕ್ರಮ ಕೊಡಬಾರ್ದು ಅಂತ. ಕಷ್ಟ ಆಗ್ತದೆ ಅದಲ್ವಾ, ಒನ್ ಡೇ ಕೊಡ್ಬೇಕು ನಿಮಗೆ ಅದಲ್ವಾ. ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ, ಪೋಷಕರಿಗೆ, ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ
ಥ್ಯಾಂಕ್ಸ್ ಹೇಳ್ತಾ, ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ಡಿ ಡಿ ಪಿ ಅವ್ರಿಗೆ ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ ಕೆ ಡಿ ಪಿ ಮೀಟಿಂಗಲ್ಲಿ, ಏನು ನಿಮ್ಮ ಕತೆ ಅಂತ ಆಯ್ತಲ್ವಾ. ಸೊ ಅವರು ಎದ್ದೇಳಿಕೆ ಭಯ ಬೀಳ್ತಾರೆ. ನಾನು ಹೇಳ್ತೀನಿ ಎದ್ದೇಳಿ, ಧೈರ್ಯವಾಗಿ ಎದ್ದೇಳಿ, ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನನ್ನ ಮಗನ ಅದು ಏನಾಗುತ್ತೋ ಬಿಡಬೇಕು, ಅದು ಗತ್ತನ್ನೋದು ಬೇಕು ಅಂತಲ್ವ. ಎದ್ದೇಳ್ರ ಮೇಲೆ ನಾನು ಕೊಡ್ತೀನಿ 90% ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ದೆ ಲಾಸ್ಟ್ ಮೀಟಿಂಗಲ್ಲಿ. ಸರ್, ಸೊ ಪ್ರಯತ್ನ ಮಾಡದೇ ಇದ್ರೆ ಏನಾಗಲ್ಲ, ಪ್ರಯತ್ನ ಮಾಡ್ಬೇಕು ಸರ್, ಪ್ರಯತ್ನ ಮಾಡಿದ್ರೆ ಏನಾದರೂ ಒಂದು ಆಗೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸಿ, ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಸೊ ನಾಳೆಯಿಂದ ನಿಮ್ಮ ಟಾರ್ ರೋಡ್ ಆಗ್ತಾ ಇದ್ದೀನಿ. ಸೊ ಅದಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡಿ ಎಲ್ಲ ಸಭೆಗೆ ಒಂದು ಸುತ್ತ ಇಲ್ಲಿಂದ ಹೋಗ್ತಾ ಇದ್ರಿ. ಎಲ್ರಿಗೂ ನಮಸ್ಕಾರ.